Hello, my dear students of first year BA of Mangalore University. Today, I am going to discuss with chapter number 2, Travel by Train, which is written by John Boynton Priestley. We shortly call him as J.B. Priestley. So, I am your English professor Yogesh DH, Department of English, MPM Government First Grade College, Karkala. And here I have mentioned my email ID for any queries. You can mail me or you can WhatsApp us. So today, in this particular session, I wanted to discuss about J.B. Priestley, John Boynton Priestley. So the writer, ಬರಹಗಾರ, ಈ ಏನು ಎಸ್ಸೆ ಈ ಪ್ರಬಂಧ ಇದೆ ಅದನ್ನು ಬರೆದಂಥವರು J.B. ಪ್ರಿಸ್ಲಿ. ಸೊ ಯಾರಿವರು, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾವು ಮುಂದೆ ಪಾಠಕ್ಕೆ ಹೋಗುವ. ವಾಸ್ ಅನ್ ಇಂಗ್ಲಿಷ್ ನಾವೆಲಿಸ್ಟ್, ಡ್ರಾಮಾಟಿಸ್ಟ್, ಬ್ರಾಡ್ಕಾಸ್ಟರ್ ಆ್ಯಂಡ್ ಅನ್ ಎಸ್ಸೇಯಿಸ್ಟ್. ಒಬ್ಬ ಕಾದಂಬರಿಕಾರ, ನಾಟಕಕಾರ, ಹಾಗೆ ಬ್ರಾಡ್ಕಾಸ್ಟರ್ ಅಂತ ಹೇಳಿದರೆ ಆವತ್ತಿನ ಕಾಲಕ್ಕೆ ರೇಡಿಯೋ ಇತ್ತು, BBC ರೇಡಿಯೋ. ಈಗ ಏನು BBC ರೇಡಿಯೋ ನ್ಯೂಸ್ ಚಾನಲ್ ಇದೆ, ಹಾಗೆ ಆವಾಗ BBCನವ್ರದ್ದು ರೇಡಿಯೋ ಚಾನಲ್ ಇತ್ತು. ತುಂಬ ಪಾಪ್ಯುಲರ್ ಆದಂಥ ಒಂದು ನ್ಯೂಸ್ ಚಾನಲ್ ಅದು. ಅದರಲ್ಲಿ ಅವರು ಮಾತಾಡ್ತಾ ಇದ್ರು ಹೀಗೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಅವರು ಈಸ್ ಎ ವೆರಿ ಪಾಪ್ಯುಲರ್ ಬ್ರಾಡ್ಕಾಸ್ಟರ್ ಆಫ್ ಇಸ್ ಟೈಮ್ ಆ್ಯಂಡ್ ಎನ್ ಎಸ್ಸೇಯಿಸ್ಟ್. ಇದು ಪ್ರಬಂಧಗಳನ್ನು ಕೂಡ ಇದು ನೀವು ಓದ್ತಾ ಇರೋದು ಕೂಡ ಒಂದು ಪ್ರಬಂಧನೇ ಇದು. He was born in Bradford, a city in the north of England. ಇಂಗ್ಲೆಂಡ್ನಲ್ಲಿ ಹುಟ್ಟಿದವರು. ಬ್ರಾಡ್ಫೋರ್ಡ್ ಇದೆ ಊರಿನ ಹೆಸರು. ಪ್ರಿಸ್ಲಿ ವಾಸ್ ಎಜುಕೇಟೆಡ್ ಅಟ್ ಅ ಬೆಲ್ಲೆವು ಗ್ರಾಮರ್ ಸ್ಕೂಲ್. ಸೊ ಅವರು ಕಲಿತ ಶಾಲೆಯ ಹೆಸರದು. ಓಕೆ, ಅವರು ಕಲಿತದ್ದು ಅಲ್ಲಿ, ರೈಟ್. ಸೊ ಶಾಲೆ ಹೆಸರದು. ವಿಚ್ ಹಿ ಲೆಫ್ಟ್ ಅಟ್ ದ ಏಜ್ ಆಫ್ 16. 16ನೇ ವಯಸ್ಸಿಗೆ ಅವರು ಶಾಲೆಯನ್ನು ಬಿಡ್ತಾರೆ. ಟು ವರ್ಕ್ ಆ್ಯಸ್ ಅ ಜೂನಿಯರ್ ಕ್ಲರ್ಕ್ ಎ ವೂಲ್ ಫರ್ಮ್ ಇನ್ ದ ಸ್ವ್ಯಾನ್ ಆರ್ಕೇಡ್. ನೋಡಿ, 16ನೇ ವರ್ಷಕ್ಕೆ ಶಾಲೆಯನ್ನು ಬಿಟ್ಟು ಒಂದು ಕ್ಲರ್ಕಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಸೊ ಇನ್ 1914, ಸೊ ಬಹುಶಃ ಈ ಇಸವಿಯನ್ನು ನೋಡಿದ ತಕ್ಷಣ ಎಲ್ಲರಿಗೂ ನೆನಪಾಗುವಂಥದ್ದು ಪ್ರಥಮ ವಿಶ್ವ ಯುದ್ಧ ಅಲ್ವಾ, ವಿಶ್ವ ಸಮರ. ಹಿ ಜಾಯಿನ್ ಆರ್ಮಿ ಆ್ಯಂಡ್ ಸರ್ವ್ ಡ್ಯೂರಿಂಗ್ ದ ಫಸ್ಟ್ ವರ್ಲ್ಡ್ ವಾರ್. ಇಂಗ್ಲೆಂಡ್ನ ಪರವಾಗಿ ಸೈನ್ಯಕ್ಕೆ ಸೇರಿಕೊಳ್ತಾರೆ, ಅಲ್ಲಿ ಅವರು ಸೇವೆಯನ್ನು ಕೂಡ ಸಲ್ಲಿಸ್ಕೊಳ್ತಾರೆ. ಹಾಗೆಯೇ ಹಿ ವಾಸ್ ವೂಂಡೆಡ್. ಓಕೆ, ಪ್ರಥಮ ವಿಶ್ವ ಯುದ್ಧದಲ್ಲಿ ಅವರು ಗಾಯಗೊಳ್ತಾರೆ. ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್ ಹಿ ವಾಸ್ ವೆರಿ ಪಾಪ್ಯುಲರ್ ಬ್ರಾಡ್ಕಾಸ್ಟರ್ ಆನ್ BBC. ಸೊ ಎರಡನೇ ಮಹಾಯುದ್ಧ ಏನಾಗುತ್ತೆ, ಆ ಟೈಮಿಗೆ ಅವರು ಆ BBC ರೇಡಿಯೋ ಚಾನಲಲ್ಲಿ ತುಂಬ ಪ್ರಖ್ಯಾತಿಯನ್ನು ಪಡ್ಕೊಂಡ್ಬಿಟ್ಟಿರ್ತಾರೆ. ಪ್ರಿಸ್ಲಿ ವಾಸ್ ಎ ಪ್ರಾಲಿಫಿಕ್ ರೈಟರ್. ಪ್ರಾಲಿಫಿಕ್ ಅಂತ ಹೇಳಿದ್ರೆ ಸ್ಟಾಪ್ ಇಲ್ಲದೆ ನಿರಂತರ ಬರಿತಾ ಇದ್ರು. ವಿತ್ 47 ಪ್ಲೇಸ್ ಅಂದರೆ ನಾಟಕಗಳು, ಡ್ರಾಮಾಗಳು, 47 ಡ್ರಾಮಾಗಳು, 32 ಫಿಕ್ಷನ್ಸ್, ಕಾದಂಬರಿಗಳು, 62 ಟೈಟಲ್ಸ್ ಆಫ್ ನಾನ್ ಫಿಕ್ಷನ್, ಓಕೆ, ಇನ್ಕ್ಲೂಡಿಂಗ್ ಎಸ್ಸೆಸ್ ಟು ದ ಹಿಸ್ ಕ್ರೆಡಿಟ್. 62 ತುಂಬ ಪಾಪ್ಯುಲರ್ ಅಂತಹ ಕೃತಿಗಳನ್ನು ಅವರು ಬರೆದಿದ್ದಾರೆ. ಇದಿಷ್ಟು ಅವರು ಬರೆದಂತಹ ಕೃತಿಗಳ ಸಂಖ್ಯೆಗಳು, ಹಾಗೆಯೇ ಅವ್ರ ಬಗ್ಗೆ ವಿಷಯಗಳು. ಹಿ ವಾಸ್ ಅವಾರ್ಡೆಡ್, ಅವರಿಗೆ ಬಂದ ಪ್ರಶಸ್ತಿಗಳು ನೋಡಿ, ಬಿರುದು ಆರ್ಡರ್ ಆಫ್ ಮೆರಿಟ್ ಇನ್ 1977. ಅಮಾಂಗ್ ಹಿಸ್ ಮೇಜರ್ ವರ್ಕ್ಸ್ ಆರ್ ನೋಡಿ, ಅವ್ರು ಬರೆದು ದ ಗುಡ್ ಕಂಪ್ಯಾನಿಯನ್ ಆ್ಯಂಡ್ ಇನ್ಸ್ಪೆಕ್ಟರ್ ಕಾಲ್ಸ್, ಬ್ರೈಟ್ ಡೇ, ಫೆಸ್ಟಿವಲ್ ಅಟ್ ಫಾರ್ಬ್ರಿಡ್ಜ್, ಇನ್ ದ ಇಮೇಜ್ ಮೆನ್. ಸೊ ನೋಡಿ, ಈ ಇಷ್ಟು ಚಿತ್ರಗಳಲ್ಲಿ ನಾನು ಅವರ ಬೇರೆ ಬೇರೆ ಸಮಯದ ಫೋಟೋಗಳನ್ನು ಹಾಕ್ತಾ ಬಂದೆ. ಸೊ ಇದು ಕೂಡ ಅವರು ಕೆಲಸ ಮಾಡ್ತಾ ಇರುವಾಗ ತೆಗೆದಂತಹ ಒಂದು ಫೋಟೋ ಇದು. ಸೊ ಇಷ್ಟು ಅವರು ಬರೆದಂತಹ ಮೇಜರ್ ವರ್ಕ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನಾವು ವಿ ಗೋ ಟು ದ ಲೆಸನ್. ಏನು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ BA ವಿದ್ಯಾರ್ಥಿಗಳಿಗೇನು ಇರುವ ಸಿಲೆಬಸ್ ಏನಿದೆ ಅದರಲ್ಲಿ ಎರಡನೇ ಪಾಠ ಟ್ರಾವೆಲ್ ಬೈ ಟ್ರೈನ್. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಮತ್ತೆ ನಾವು ಪಾಠಕ್ಕೆ ಹೋಗುವ. ಇಂಟ್ರೊಡಕ್ಷನ್ ಟು ದ ಲೆಸನ್.
ಟ್ರಾವೆಲ್ ಬೈ ಟ್ರೈನ್ ಈಸ್ ಎ ಡಿಲೈಟ್ಫುಲ್ ಪೀಸ್ ಆಫ್ ಪ್ರೋಸ್. ಡಿಲೈಟ್ಫುಲ್ ಅಂತ ಹೇಳಿದ್ರೆ ಒಂದು ಖುಷಿಯನ್ನು ತರಿಸುವಂತಹ ಒಂದು ಲೈಟ್ ಆದಂತಹ ಒಂದು ಪ್ರೋಸ್, ಫಿಲ್ಡ್ ವಿತ್ ಲೈಟ್ ಹಾರ್ಟೆಡ್ ಹ್ಯೂಮರ್ ಆ್ಯಂಡ್ ಕ್ಯಾರಿಕೇಚರ್ಸ್. ಹ್ಯೂಮರ್ ಅಂದರೆ ಒಂದು ವಿನೋದ ಇದೆ, ಒಂದು ಸಂತೋಷ ಇದೆ. ಹಾಗೆಯೇ ಕ್ಯಾರಿಕೇಚರ್ಸ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ಸ್, ಓಕೆ, ಜನಗಳು, ವ್ಯಕ್ತಿತ್ವಗಳು, ಆ ಟ್ರೈನಲ್ಲಿ ಬರುವ ಕ್ಯಾರೆಕ್ಟರ್ಸ್ಗಳ ಬಗ್ಗೆ, ಅವರ ಗುಣಗಳನ್ನು, ಅವರ ಬಿಹೇವಿಯರ್ಗಳ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಹ್ಯೂಮರ್ ಈಸ್ ಎ ಕಾಮಿಕ್ ಆ್ಯಂಡ್ ಇನ್ಕಾಂಕ್ರಿಯಸ್ ಕ್ವಾಲಿಟಿ ಕಾಸಿಂಗ್ ಅಮ್ಯೂಸ್ಮೆಂಟ್. ಓಕೆ, ಹ್ಯೂಮರ್, ವಿನೋದ ಅನ್ನೋದು ಒಂದು ಕಾಮಿಡಿ, ಓಕೆ, ನಗುವನ್ನು ಬರೆಸೋ ಒಂದು ಕ್ವಾಲಿಟಿ ಇದೆ. ಕಾಸಿಂಗ್ ಅಮ್ಯೂಸ್ಮೆಂಟ್, ನಾವು ಓದ್ತಾ ಇದ್ರೆ ನಮಗೆ ನಗು ಬಂದೇ ಬರುತ್ತೆ. ಸೊ ವಿ ಶುಡ್ ಗೆಟ್ ರಿಲ್ಯಾಕ್ಸ್ ಅನ್ನೋ ಹಾಗೆ. ಕ್ಯಾರಿಕೇಚರ್ is a picture or a description that exaggerates the appearance of a behavior of persons. Okay, ಸಾಮಾನ್ಯ ಜನರ ಹೊಗಳಿಕೆ ಇರ್ಬೋದು ಅಥವಾ ಅವ್ರ ಬಗ್ಗೆ ವರ್ಣನೆ ಇರ್ಬೋದು, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಹೇಳುವಂಥದ್ದು. ಏನು ಹ್ಯೂಮರಸ್ ಆರ್ ಕ್ರಿಟಿಕಲ್ ವೇ. ನೋಡಲಿಕ್ಕೆ ನಮಗೇನು ಅನ್ಸೋದಿಲ್ಲ, ಸಾಮಾನ್ಯ ಅಂತ ಅನ್ಸುತ್ತೆ, ಬಟ್ ಹೇಳುವಾಗ ಸ್ವಲ್ಪ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಸೇರಿಸಿ ಹೆಚ್ಚು ಹೇಳ್ತೀವಲ್ವ, ಹಾಗೆ ಇವ್ರು ಹೆಚ್ಚು ಮಾಡಿ ಹೇಳ್ತಾ ಹೋಗ್ತಾರೆ ಇದರಲ್ಲಿ. ಹಿಯರ್ ದ ರೈಟರ್ ಗಿವ್ಸ್ ಅಸ್ ಆ್ಯನ್ ಎಂಟರ್ಟೈನಿಂಗ್ ಡಿಸ್ಕ್ರಿಪ್ಷನ್ ಆಫ್ ವೇರಿಯಸ್ ಕೈಂಡ್ಸ್ ಆಫ್ ಟ್ರಾವೆಲರ್ಸ್. ವಿವಿಧ ರೀತಿಯ ಟ್ರೈನಲ್ಲಿ ಟ್ರಾವೆಲ್ ಮಾಡುವಂತಹ ಪಯಣಿಕರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಹಿ ಹ್ಯಾಸ್ ಕಮ್ ಅಕ್ರಾಸ್ ಡ್ಯೂರಿಂಗ್ ಹಿಸ್ ಜರ್ನಿ ಬೈ ಟ್ರೈನ್ಸ್. ಅವರು ಟ್ರೈನಲ್ಲಿ ತಿರುಗಾಡುವಾಗ ಏನೆಲ್ಲ ಇತ್ತು ಅಂತ ಹೇಳಿ, ಹಾಗೆ ಜನ ಹೇಗೆ ಇದ್ದರು, ಅವ್ರನ್ನ ಮೀಟ್ ಮಾಡ್ತಾ ಇದ್ರು, ಅವರಿಗೆ ಅನುಭವಗಳು ಹೇಗೆ ಆಗ್ತಾ ಇತ್ತು, ಅದನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಈ ಒಂದು ಗದ್ಯ ಭಾಗದಲ್ಲಿ. ಎಸ್, ಸೊ ಗೆಟ್ ರೆಡಿ. ಸೊ ಟ್ರೈನ್ ರೆಡಿ ಇದೆ, ಲಗೇಜ್ ರೆಡಿ ಇದೆ, ನೀವು ಮಾತ್ರ ಬರಲಿಕ್ಕೆ ಕಾಯ್ತಾ ಇರೋದು. ಶಲ್ ವಿ ಗೋ ನೌ? ಎಸ್, ವಿ ಸ್ಟಾರ್ಟ್. ಇನ್ ದಿಸ್ ಪ್ರೋಸ್ ಪ್ರೀಸ್ಟ್ಲಿ ಡಿಸ್ಕ್ರೈಬ್ಸ್ ಶಾರ್ಟ್ ಕ್ಯಾರಿಕೇಚರ್ಸ್ ಆಫ್. ಓಕೆ, ಸೊ ಇದರಲ್ಲಿ ಎಷ್ಟು ಜನ ಬರ್ತಾರೆ, ಯಾರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅಂತ ಹೇಳಿ. ಫಸ್ಟ್ ಒಂದು ದ ಮಿಡ್ಲ್ ಏಜ್ಡ್ ವುಮೆನ್, ಮಧ್ಯ ವಯಸ್ಸಿನ ಮಹಿಳೆ. ದ ಹೆವಿ ಕ್ಯಾರಿಯರ್ಸ್, ತುಂಬ ಲಗೇಜ್ನ ತಗೊಂಡು ಬರೋಂಥವರು. ದ ನಾನ್ ಸ್ಟಾಪ್ ಈಟರ್ಸ್, ಸೊ ಟ್ರೈನಲ್ಲಿ ತಿಂತಾ ಕುತ್ಕೊಳ್ಳೋದು. ಲೆಟ್ ಮಿ ಕಂಟಿನ್ಯೂ ವಿತ್ ದಿಸ್. ದ ನಾನ್ ಸ್ಟಾಪ್ ಈಟರ್ಸ್, ಸೊ ದ ಪ್ಯಾಸೆಂಜರ್ಸ್ ಹೂ ಈಟ್ ಸೋ ಮಚ್. ಓಕೆ, ವಾಟ್ ಎವರ್ they have brought on, whatever it comes, the vendor comes inside the train. In Indian trains we have seen, ನಮ್ಮ ಭಾರತೀಯ ಟ್ರೈನ್ಗಳಲ್ಲಿ ನಾವು ನೋಡ್ತೀವಿ, ಟ್ರೈನಲ್ಲಿ ವ್ಯಾಪಾರ ಮಾಡಿಕೊಂಡು ತಿಂಡಿ ತಿನಿಸ್ಕೊಂಡು ಮಾಡ್ಕೊಂಡು ಬರ್ತಾರೆ. ಕೆಲವರಂತೂ ಬರೋದನ್ನೆಲ್ಲ ತೊಗೊಂಡು ತಿಂತ ಕೂತ್ಕೊಳ್ತಾರೆ. ಸೊ ಅಂಥವ್ರ ಬಗ್ಗೆ ಇದೆ. ದ ನಾಯ್ಸಿ ಚಿಲ್ಡ್ರನ್, ಹಾಗೆಯೇ ಮಕ್ಕಳು. ಬಹುಶಃ ಎಲ್ಲರಿಗೂ ಅನುಭವ ಆಗಿರುತ್ತೆ, ಬಸ್ಸಲ್ಲಿ ಇರಲಿ ಟ್ರೈನಲ್ಲಿ ಇರಲಿ, ಎಲ್ಲೇ ಬಂದರೂ ಕೂಡ ಮಕ್ಕಳ ಒಂದು ಗಲಾಟೆ ಇರುತ್ತೆ. ಆ ಗಲಾಟೆಗಳು. ದ ಕ್ರ್ಯಾಂಕ್ಸ್, ಸ್ವಲ್ಪ ವಿಚಿತ್ರವಾಗಿ ಬಿಹೇವ್ ಮಾಡುವಂತಹ ಜನಗಳಿದ್ದಾರೆ. ಹಾಗೆಯೇ ದ ಇನ್ನೋಸೆಂಟ್ ಪೀಪಲ್, ಅಮಾಯಕರು, ಓಕೆ, ಅವ್ರ ಬಗ್ಗೆ ಕೂಡ ಮಾತಾಡ್ತಾರೆ. ದ ಮೈಟಿ ಸ್ಲೀಪರ್ಸ್, ಅಂದರೆ ಟ್ರೈನ್ ಹತ್ತಿ ತಟ್ಟು ಮಲ್ಕೊಂಡು ಇರೋವಂಥವ್ರು, ನಿದ್ದೆ ಮಾಡೋವಂಥವ್ರು ಟ್ರೈನ್ಗಳಲ್ಲಿ. ಹಾಗೆಯೇ ಸೀ ಫೇರಿಂಗ್ ಮೆನ್, ಸೊ ಸಮುದ್ರದ ಮೇಲೆ ಹಡಗುಗಳಲ್ಲಿ ಪ್ರಯಾಣ ಮಾಡುವಂಥವ್ರು ಟ್ರೈನಲ್ಲಿ ಬಂದರೆ ಹೇಗಿರುತ್ತೆ ಅಂತ ಒಂದು ಅನುಭವ ಕೂಡ ಕೊಡ್ತಾರೆ. ದ ಕಾನ್ಫಿಡೆನ್ಷಿಯಲ್ ಸ್ಟ್ರೇಂಜರ್ಸ್, ಸ್ವಲ್ಪ ವಿಚಿತ್ರವಾದ ಜನಗಳು, ಅವ್ರ ಬಗ್ಗೆ. ಹಾಗೆಯೇ ಪ್ರಾಯ ಆಗಿರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ, ಹಾಗೆ ನಮಗೆ ಸಿಕ್ಕಂತಹ ಪ್ರಾಯದವ್ರ ಬಗ್ಗೆ ಕೂಡ ನಾವು ಅನುಭವವನ್ನು ಹಂಚ್ಕೊಳ್ಬೋದು. ಹೀಗೆ ಈ 10 ಬೇರೆ ಬೇರೆ ರೀತಿಯ ಜನಗಳ ಜೊತೆಗೆ ಇರುವ ಅನುಭವ ಅವರಲ್ಲಿ ಹಂಚ್ಕೊಳ್ಳಿಕ್ಕೆ ಇದ್ದಾರೆ. ಅದಕ್ಕೂ ಬಹುಶಃ ತುಂಬ ಅನುಭವಗಳಾಗಿರುತ್ತೆ. ಸೊ ಇಲ್ಲಿ ಒಂದು ಒಳ್ಳೆ ಚಿತ್ರ ಇದೆ. ದ ಮಿಡ್ಲ್ ಏಜ್ಡ್ ವುಮೆನ್, ಒಂದು ಮಧ್ಯ ವಯಸ್ಸಿನ ಹೆಣ್ಣು. ಒಂದು ಮಧ್ಯ ವಯಸ್ಸಿನ ಹೆಣ್ಣಿನ ಫೋಟೋ ಇದೆ, ಜೊತೆಗೆ ಒಂದು ನಾಯಿ ಇದೆ, ಅವಳ ಕೈಯಲ್ಲಿ ಒಂದು ಸಿಗರೇಟ್ ಕೂಡ ಇದೆ. ರೈಟ್, ಸೊ ಈ ಚಿತ್ರವನ್ನು ನೆನ್ಪಿಟ್ಕೊಳ್ಳಿ. ಎಸ್, ದ ಮಿಡ್ಲ್ ಏಜ್ಡ್ ವುಮೆನ್. Priestley, the writer, explains the middle-aged woman as a person with a rough voice and a face of brass. ನೋಡಲಿಕ್ಕೆ ಒರಟಾಗಿ ಕಾಣ್ತಾಳೆ ಅವಳು, ಅವಳ ಧ್ವನಿ ಕೂಡ ಒರಟಾಗಿ ಇರುತ್ತೆ. ಅವರಿಗೆ ಸಿಕ್ಕಂಥ ಒಂದು ಹೆಣ್ಣದು. ಓಕೆ, ಶಿ ಎವೇಡ್ಸ್ ಇಂಟು ಸ್ಮೋಕಿಂಗ್ ಕಂಪಾರ್ಟ್ಮೆಂಟ್ಸ್ ದಟ್ ಆರ್ ಆಲ್ರೆಡಿ ಫಿಲ್ಡ್ ವಿತ್ ಸ್ಮೋಕರ್ಸ್. ಓಕೆ, ಸೊ ಇಂಗ್ಲೆಂಡ್ನಲ್ಲಿ ಈ ಸಿಗರೇಟ್ ಸ್ಮೋಕ್ ಮಾಡೋರಿಗೆ ಅಂತಲೇ ಟ್ರೈನಲ್ಲಿ ಒಂದು ಸಪ್ರೇಟ್ ಬೋಗಿ ಇರುತ್ತೆ. ನಮ್ಮಲ್ಲಿ ನಾವು ಮಹಿಳೆಯರ ಬೋಗಿ ಅಂತ ಒಂದು ನೋಡ್ತೀವಿ.
ಅಲ್ಲಿ ಯಾಕೆಂದರೆ ಸ್ಮೋಕ್ ಮಾಡೋರು ತುಂಬ ಜನ ಇರ್ತಾರೆ, ಬಹುಶಃ ಅದಕ್ಕೋಸ್ಕರ ಒಂದು ಸಪ್ರೇಟ್ ಬೋಗಿಯೇ ಇರ್ತಾರೆ. ಆ ಬೋಗಿಯಲ್ಲಿ ಒಂದು ಹೆಂಗಸು ಹತ್ಕೊಳ್ತಾಳೆ. ಶಿ ಈಸ್ ಆಲ್ಸೋ ಸ್ಮೋಕರ್, ಅವಳು ಕೂಡ ಸಿಗರೇಟ್ ಸೇದೋಂಥವಳೆ. ಅಲ್ಲಿ ಹೋಗಿ ಸೇರಿಕೊಳ್ತಾಳೆ. ಶಿ ಈಸ್ ಡಿಸ್ಕ್ರೈಬ್ಡ್ ಆಸ್ ಎ ಕ್ಯಾರೆಕ್ಟರ್ ಹೂ ಕಮ್ಸ್ ಇನ್ ಶೌಟಿಂಗ್ ಆ್ಯಂಡ್ ಬಸ್ಲಿಂಗ್ ಆ್ಯಂಡ್ ಶಿ ಈಸ್ ಅಕಂಪನಿಡ್ ಬೈ ಎ ಕರ್ ಅಂತ ಹೇಳ್ತಾರೆ. ಕರ್, ಎ ಡಾಗ್ ದಟ್ ಈಸ್ ಓನ್ಲಿ 1 degree ಲೆಸ್ ಅಫೆನ್ಸಿವ್ ದ್ಯಾನ್ ಹರ್. ಅವಳು ನೋಡಿದ್ರೆ ಹೆದರಿಕೆ ಆಗತ್ತೆ, ಅಷ್ಟು ಜಗಳ ಗಂಟೆ ಅವಳು, ಬಜಾರಿ ಅವಳು. ಆ ನಾಯಿ ಕೂಡ ಹಾಗೆ ಬಿಹೇವ್ ಮಾಡುತ್ತೆ. ಸೊ ಜನ ಸ್ಮೋಕರ್ಸ್ ಅವಳು ಬರ್ತಾ ಇದ್ದಾಗೇ ಟ್ರೈನಲ್ಲಿ ಅವಳಿಗೆ ಜಾಗ ಬಿಟ್ಬಿಡ್ಬೇಕು. ಓಕೆ, ಯಾರೋ ಕುತ್ಕೊಂಡ್ರು ಕೂಡ ಲೇಡಿ ಬಂದು ಅಂತೇಳಿ ಜಾಗ ಬಿಟ್ಕೊಟ್ಬಿಡ್ಬೇಕು. ಅಷ್ಟು ಕೆಟ್ಟನಾಗಿ ಅವಳು ಬಿಹೇವ್ ಮಾಡ್ಕೊಂಡು ಒಳಗಡೆ ಬರ್ತಾಳೆ. ಒಮ್ಮೆ ಸೆಟ್ಲ್ ಆದರೆ ಮತ್ತೆ ಮುಗೀತು. ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಸೀಟ್ ಬಿಟ್ಕೊಟ್ಟವರು ಕೂಡ ಹೇಗೆ ಅವಳನ್ನು ನೋಡ್ತಾ ಇರ್ಬೋದಲ್ವಾ, ರೈಟ್. ಸೊ ಒಂಥರ ಇರಿಟೇಷನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ ಇವರು, ರೈಟ್. ಬಟ್ ಯಾರು ಕೂಡ ಅವಳಿಗೆ ಮಾತಾಡಲಿಕ್ಕೆ ಬೈಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಯಾಕೆಂದರೆ ಯಾರೋ ಒಬ್ಬ ಶಿರ ಮಾಡಿದರೆ ಮತ್ತೆ ಅವಳು ತಿರುಗಿಸಿ ಜನ್ಮ ಜಾಲಡಿ ಬಿಡ್ತಾಳೆ ಅಲ್ವಾ. ಹಾಗಾಗಿ ಎಸ್, ವಿಚಿತ್ರವಾದ ಕ್ಯಾರೆಕ್ಟರ್ ನೋಡಿದ್ವಿ ನಾವೀಗ, ರೈಟ್. ಸೊ ಟೆಕ್ಸ್ಟ್ ಬುಕ್ಕನ್ನು ಒಮ್ಮೆ ಓದ್ಕೊಳ್ಳಿ, ಇನ್ನು ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ನೆಕ್ಸ್ಟ್ ಒನ್, ದ ಹೆವಿ ಕ್ಯಾರಿಯರ್ಸ್. ನೋಡಿ, ಒಬ್ಬರು ಇಬ್ಬರು ಇರ್ತಾರೆ, ಇಷ್ಟು ಲಗೇಜ್ ಬೇಕಾ ಅಂತ. ಟ್ರೈನಲ್ಲಿ ನಾವು ಪ್ರಯಾಣ ಮಾಡುವಾಗ ಹೆವಿ ಲಗೇಜಸ್ಗಳು ಟ್ರೈನಿಂದ ಇಳಿಸೋದಕ್ಕೆ ಇದಕ್ಕೆ ಒಂದು 10 ನಿಮಿಷ ಬೇಕು ಅಲ್ವಾ. ಸೊ ಒಂದು ಲೇಡಿ. ಸೊ ಇಂತಹ ಹೆವಿ ಲಗೇಜ್ ತೊಗೊಂಡು ಓಡಾಡೋದ್ರ ಬಗ್ಗೆ ಯಾಕೆ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ದೆರ್ ಆರ್ ಸಮ್ ಪ್ಯಾಸೆಂಜರ್ಸ್ ಹೂ ಕ್ಯಾರಿ ಆಲ್ ದೇರ್ ಆಡ್ ಚಾಟಲ್ಸ್ ಆ್ಯಂಡ್ ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್ ಆ್ಯಂಡ್ ಪಾರ್ಸಲ್ ದೆಮ್ ಅಪ್ ಇನ್ ಬ್ರೌನ್ ಪೇಪರ್. ಏನಾಗುತ್ತೆ, ಟ್ರೈನಿಗೆ ಹೊರಡಲಿಕ್ಕಿಂತ ಮುಂಚೆ ಮಾಡಿದ ಅಡುಗೆ ಸ್ವಲ್ಪ ಓದ್ಬಿಟ್ಟಿರುತ್ತೆ. ಅದನ್ನು ಏನು ಮಾಡ್ತಾರೆ ಅವರು, ಬಟ್ಲುಗಳಲ್ಲಿ ಅಥವಾ ಬಾಕ್ಸ್ಗಳಲ್ಲಿ ಹಾಕಿ ಕಟ್ಟಿ ಪಾರ್ಸಲ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಅಲ್ಲಿ ಅಂದರೆ ಆ ಬ್ರೌನ್ ಪೇಪರ್, ನಾವು ಬೇಕರಿಗಳಿಂದ ಪಾರ್ಸಲ್ ತರ್ತೀವಲ್ವ ನಾವು, ಅಥವಾ ನಾವು ಬುಕ್ ಬೈಂಡಿಂಗ್ ಮಾಡೋಕ್ಕಂತ ಕವರ್ ತರ್ತೀವಿ ನೋಡಿ, ಆ ಥರ ಕವರ್ಗಳಲ್ಲಿ ತಿಂಡಿ ಐಟಮ್ಸ್ಗಳನ್ನು ಪ್ಯಾಕ್ ಮಾಡಿ ತರೋವಂಥದ್ದು. ಜೊತೆಗೆ ಫುಲ್ ಆಫ್ ಬಾಕ್ಸಸ್ ಆ್ಯಂಡ್ ಟ್ರಂಕ್ಸ್. ಅಷ್ಟು ಲಗೇಜ್ ಇರುತ್ತೆ ಅವ್ರ ಕೈಲಿ, ಏನೇನು ಬೇಕೋ, ಅವಶ್ಯಕತೆ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ಕೈಗೆ ಸಿಕ್ಕದನ್ನೆಲ್ಲ ಟ್ರಂಕಿಗೆ ಹಾಕ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಲಗೇಜ್ ತೊಗೊಂಡ್ಬರ್ತಾರೆ. ದೇ ಆಲ್ಸೋ ಕ್ಯಾರಿ ಬ್ಯಾಸ್ಕೆಟ್ಸ್ ಆಫ್ ಫ್ರೂಟ್ಸ್, ಬೇಕಿತ್ತಾ, ಜೊತೆಗೆ ಹಣ್ಣು, ಬಂಚಸ್ ಆಫ್ ಫ್ಲವರ್ಸ್ ಟು ಆ್ಯಡ್ ಟು ದೇರ್ ಓನ್ ಆ್ಯಂಡ್ ಅದರ್ಸ್ ಪೀಪಲ್ಸ್ ಮಿಸರಿ. ಯಾರನ್ನೋ ಟ್ರೈನ್ ಇಳಿದ ತಕ್ಷಣ ಯಾರನ್ನೋ ಮೀಟ್ ಮಾಡಬೇಕು, ಅವ್ರಿಗೆ ಹೂವನ್ನ ಕೊಡಲಿಕ್ಕೆ, ಹಣ್ಣನ್ನ ಕೊಡಲಿಕ್ಕೆ, ಇದೆಲ್ಲ ಎಕ್ಸ್ಟ್ರಾ ಲಗೇಜ್ಗಳನ್ನ ಒಬ್ಬ ವ್ಯಕ್ತಿಯಿಂದ ಕ್ಯಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟನ್ನು ಕೂಡ ಒಟ್ಟಿಗೆ ಕ್ಯಾರಿ ಮಾಡ್ಕೊಂಡು ಬರ್ತಾರೆ ಅವರು. ಸೊ ನೋಡಿದವ್ರಿಗೆ ಏನಿಸುತ್ತೆ, ಅಥವಾ ಅಕ್ಕಪಕ್ಕ ಕುತ್ಕೊಂಡ್ರಿಗೆ ಹೇಗೆ ಫೀಲ್ ಆಗುತ್ತೆ, ಕುತ್ಕೊಳ್ಳಿಕ್ಕೆ ಕೂಡ ಜಾಗ ಇರೋದಿಲ್ಲ ಅವರು ಅಲ್ವಾ. ಅಷ್ಟು ಹೆವಿ ಲಗೇಜನ್ನ ತಮ್ಮ ಸುತ್ತಲೂ ಇಟ್ಕೊಂಡ್ಬಿಡ್ತಾರೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್, ದ ನಾನ್ ಸ್ಟಾಪ್ ಈಟರ್ಸ್. ಕೆಲವೊಂದು ಅಭ್ಯಾಸ ಇದೆ, ಆವಾಗಲೇ ಹೇಳ್ದಾಗಿದೆ, ಎಲ್ಲಿರ್ತಾರೋ ಅದು ಗೊತ್ತಿಲ್ಲ, ಬಟ್ ಅಲ್ಲಿ ತಿನ್ನೋ ಐಟಮ್ಸ್ ಬಂತು ಅಂತ ಹೇಳಿದ್ರೆ ತಿನ್ನಲಿಕ್ಕೆ ಪ್ರಾರಂಭನೇ ಅದು. ಅವ್ರ ಬಗ್ಗೆ ಸ್ವಲ್ಪ ವಿನೋದವಾಗಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. ದ ನಾನ್ ಸ್ಟಾಪ್ ಈಟರ್ಸ್, ಒನ್ಸ್ ದೆ ಸೆಟಲ್ಡ್ ಇನ್ ದರ್ ಸೀಟ್ಸ್ ಸಿಗ್ತಾ, ದೆ pass each other tattered sandwiches and mouthful scraps of pastry, and taking with their mouth full and scattering crumbs over the trousers and a fastidious old gentleman. ನೋಡಿ, ಅಕ್ಕಪಕ್ಕ ಕುತ್ಕೊಂಡಿರ್ತಾರೆ, ಮಧ್ಯದಲ್ಲಿ ಬೇರೆ ಜನಗಳು ಕೂಡ ಕೂತಿರ್ತಾರೆ. ಆಗ ಅವ್ರೇನು ಮಾಡ್ತಾರೆ, ತಿಂಡಿಗಳನ್ನು, ಸ್ಯಾಂಡ್ವಿಚ್ಗಳನ್ನು, ಪೇಸ್ಟ್ರಿ, ಕೇಕ್ಸನ್ನು ಪಾಸ್ ಮಾಡೋದು. ಅದು ಪಾಸ್ ಮಾಡೋವಾಗ ಚೆಲ್ಲತ್ತೆ ಅಲ್ವಾ. ಹಾಗೆಯೇ ಬಾಯಿ ತುಂಬಿಕೊಂಡು ಸ್ಯಾಂಡ್ವಿಚ್ಗಳನ್ನ ಬೊಮ್ಮ ಅಂತ ಮಾತಾಡೋದು, ಬೇರೆ ಮೇಲೆ ಚೆಲ್ತಾ ಇದೆ, ಈ ಗಮನ ಕೂಡ ಅವ್ರಿಗೆ ಇರೋದಿಲ್ಲ ಅಲ್ವಾ. ಆ ಬ್ರೆಡ್ ಚೂರುಗಳು ಕೂಡ ಆಚೆ ಬೀಳ್ತಾ ಹೋಗುತ್ತೆ. ಅಕ್ಕಪಕ್ಕ ಕೂತವ್ರಿಗೆ ಹೇಗಾಗಬೇಕು ಪಾಪ, ಅವರು ಕೂಡ ಹೊಟ್ಟೆ ಹಸಿವಾಗಿದ್ರು ಕೂಡ ಇವ್ರ ಗಮನ ಕೊಡೋದು ಇವ್ರ ಪಾಡಿಗೆ ತಿಂತಾ ಹೋಗ್ತಾರೆ, ರೈಟ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ, ದೇ ವಿಲ್ ಪೀಲ್ ಆ್ಯಂಡ್ ಈಟ್ ಬನಾನಾಸ್. ಸೊ ಟ್ರೈನಲ್ಲಿ ಬಾಳೆಹಣ್ಣು ತಿನ್ನೋವಂಥದ್ದು ಇನ್ ಫಾಸ್ಟ್ ಮೂಮೆಂಟ್ಸ್. ಓಕೆ, ಬೇಗ ಬೇಗ ತಿಂತಾ ಹೋಗ್ತಾರೆ. ದ ಪ್ಯಾಸೆಂಜರ್ಸ್ ಥಿಂಕ್ ಆಫ್ ಚೇಂಜಿಂಗ್ ಈ ಸೀಟ್ ಆರ್ ಕಂಪಾರ್ಟ್ಮೆಂಟ್. ಈ ವ್ಯಕ್ತಿ ಹೀಗೆ ಕುತ್ಕೊಂಡ್ರೆ ನಮಗೇನಾರು ಆಗ್ಬಿಡುತ್ತೆ ಅನ್ನೋ ಹಾಗೆ ಅದು ಜನ ಏನು ಮಾಡ್ತಾರೆ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾರೆ. ಟು ಅವಾಯ್ಡ್ ಫುಡ್ ಇಸ್ ದ ಟ್ರೈನ್. ಸೊ ಇಂಥ ಜೊತೆ ಕುತ್ಕೊಂಡ್ರೆ ಸರಿಯಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಓಕೆ, ಎಸ್, ಇದೊಂದು ವಿಚಿತ್ರ ಕ್ಯಾರೆಕ್ಟ್ರನ್ನ ನಾವು ನೋಡಿದ್ವಿ. ಹಾಗೇನೆ ಟ್ರೈನಲ್ಲಿ ಮಕ್ಕಳು ನೋಡಿ, ಇಬ್ಬರು ಮಕ್ಕಳ ಚಿತ್ರ ಇದೆ. ಅದರ ಅಮ್ಮ ಸತ ಇವಳು ತಲೆ ಕೂತಿಳೆ, ಇವರಿಬ್ರು ಏನಪ್ಪ ಮಾಡೋದು, ಇವರು ಜಗಳವನ್ನು ಹೇಗಪ್ಪ ನಿಲ್ಲಿಸೋದು ಅನ್ನೋ ಹಾಗೆ. ಇಲ್ಲಿ ಇಬ್ಬರು ಮಕ್ಕಳು ಕಿಟಕಿ ನೋಡ್ತಾ ಇದ್ದಾರೆ, ರೈಟ್. ಇನ್ನೂ ವಿಚಿತ್ರಗಳು ನಮಗೆ ಕಾಣಿಸ್ತಾ ಹೋಗುತ್ತೆ.
ಸೊ ನೋಡುವ ಅವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗುವ ಚಿಲ್ಡ್ರನ್ಸ್ ಬಿಹೇವಿಯರ್. ಸಮ್ ಚಿಲ್ಡ್ರನ್ ಡೋಂಟ್ ಮೇಕ್ ಗುಡ್ ಟ್ರಾವೆಲಿಂಗ್ ಕಂಪನೀಸ್. ನಿಜವಾಗ್ಲೂ ಮಕ್ಕಳು ಕರ್ಕೊಂಡು ಎಲ್ಲ ದೂರ ಪ್ರಯಾಣ ಮಾಡೋದು ಅಲ್ಲವೇ ಅಲ್ಲ, ಸಾಧ್ಯವೇ ಇಲ್ಲ ಅನ್ನೋ ಹಾಗೆ. ಏಕೆಂದರೆ ಮಕ್ಕಳು ಆ ಟ್ರಾವೆಲಿಂಗ್ನ ಅದನ್ನು ಎಂಜಾಯ್ ಮಾಡೋಕ್ಕಿಂತ ಅದು ಒಂಥರ ಹಿಂಸೆ ಮಕ್ಕಳಿಗೆ. ಥ್ರೂಔಟ್ ಎ ಜರ್ನಿ ದೇ ವಿಲ್ ಸ್ಪೆಂಡ್ ಆಲ್ ದ ಟೈಮ್ ಸ್ಪ್ರೆಡ್ ದೇರ್ ಫೇಸಸ್ ವಿತ್ ಚಾಕ್ಲೇಟ್ಸ್ ಆರ್ ಕೇಕ್ಸ್. ತಿಂತಾನೆ ಇರ್ತಾರೆ, ಮುಖಾನ ಫುಲ್ ಚಾಕ್ಲೇಟ್ ಆಗಿಬಿಟ್ಟಿರುತ್ತೆ, ಅದು ಕೇಕ್ ಚೂರುಗಳಾಗ್ಬಿಟ್ಟಿರುತ್ತೆ, ಮತ್ತು ಬಿಸ್ಕೆಟ್ಸ್ ತಿಂತಾ ಇರ್ತಾರೆ, ಅದೆಲ್ಲ ಮೂತಿ ಪೂರ್ತಿ ಆಗಿರುತ್ತೆ. ಅಥವಾ ಅದಿಲ್ವಾ, ಇಲ್ಲದೆ ಇದ್ದರೆ ದೇ ಆರ್ ಟ್ರೈಂಗ್ ಟು ಕ್ಲೈಮ್ ಔಟ್ ಆಫ್ ದ ವಿಂಡೋ. ಕಿಟಕಿ ಇಟ್ಕೊಂಡು ಕಂಬಿ ಇರ್ತಾರೆ, ನಮಗೆ ಕಾಲು ಇಟ್ಕೊಂಡು ಮೇಲೆ ಹೋಗ್ತಾ ಇರ್ತಾರೆ ಅಲ್ವಾ. ಇಲ್ಲಾಂದರೆ ಡೋರ್ ಹತ್ರ ಹೋಗುವಂಥದ್ದು, ಜನರಿಗೆ ಇಳಿಯೋವಾಗ ಡಿಸ್ಟರ್ಬ್ ಮಾಡೋವಂಥದ್ದು, ಅಥವಾ ಬಸ್ಸು ಮೂವ್ ಆಗ್ತಾ ಇರುತ್ತೆ, ಟ್ರೈನ್ ಮೂವ್ ಆಗ್ತಾ ಇರುತ್ತೆ, ಒಳಗೆ ಇಳಿದು ಇಳಿಯೋ ಹೋಗ್ಕೋದು, ಅದು ಬಸ್ ಸ್ವಿಂಗ್ ಆಗುವಾಗ ಅದು ಬಿದ್ದು. ಪೇರೆಂಟ್ಸ್ಗೆ ಅಷ್ಟು ಕೇರ್ ಇರುತ್ತೆ. ಈ ಮಕ್ಕಳು ಕೇಳ್ತಾರ? ಇಲ್ಲ, ಅವ್ರನ್ನ ಹಿಡಿಯೋದೇ ಆಗಿಬಿಡುತ್ತೆ. ಇನ್ನು ದೇ ಆಲ್ ದ ಟೈಮ್ ಸ್ಕ್ರೀಮ್, ಕ್ರೈ ಆ್ಯಂಡ್ ಹೌಲ್ ಇನ್ ದ ಟ್ರೈನ್. ಜೋರು ಬೊಬ್ಬೆ ಹಾಕಿ ಕಿರುಚಿ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅವ್ರು ಕೂಗಿದ್ರೆ ಮತ್ತು ಅಕ್ಕಪಕ್ಕದವ್ರಿಗೆ ದೊಡ್ಡ ಕಿರಿಕಿರಿ. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅದು ಕಮ್ಮಿ ಆಗಿದೆ. ಯಾಕೆ ನೋಡಿ, ಯಾವ ಬಸ್ಸಲ್ಲೂ ಕೂಡ ಅಥವಾ ಯಾವುದೇ ಫಂಕ್ಷನ್ಸ್ಗಳಿಗೆ ಹೋಗಲಿ ಎಲ್ಲಿ ನೋಡಿದ್ರೆ ಮಕ್ಕಳು ಗಲಾಟೆ ಮಾಡೋದಿಲ್ಲ. ಬಹುಶಃ ಗೊತ್ತಾಯ್ತು ಯಾಕೆ ಅಂತ ಹೇಳಿದ್ರೆ, ಪೇರೆಂಟ್ಸ್ ಏನು ಮಾಡ್ತಾರೆ, ಮಗು ಅಳ್ಳಿಕ್ಕೆ ಶುರು ಆಯ್ತಾ, ತೆಗೆದು ಕಿಸಿಂದ ಮೊಬೈಲ್ ಕೈ ಕೊಟ್ಬಿಡ್ತಾರೆ. ಮಗು ಕೈಗೆ ಮೊಬೈಲ್ ಬಂತ, ಅಲ್ಲಿಗೆ ಮುಗಿಯಿತು, ಮಗು ಗಲಾಟೆ ಮಾಡೋದಿಲ್ಲ. ಇವರು ಫಂಕ್ಷನ್ ಎಂಜಾಯ್ ಮಾಡ್ಬೋದು ಅಥವಾ ಟ್ರಾವೆಲಿಂಗ್ನ ನಾವು ಎಂಜಾಯ್ ಮಾಡ್ಬೋದು ಅನ್ನೋಕ್ಕೆ ನೋಡಿ ಎಷ್ಟು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ. ಸೋಷಿಯಲ್ ಕಮ್ಯುನಿಕೇಷನ್, ಜನರ ಭೇಟಿ ಆಗೋದು ನಮ್ಮಲ್ಲಿ ಕಮ್ಮಿ ಆಗ್ತಾ ಇದೆ, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋದು ಕಮ್ಮಿ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಕಿರಿಕಿರಿ ಆಗುತ್ತೆ ಅಂತ ನಾವೇನು ಮಾಡ್ತೀವಿ, ಮೊಬೈಲ್ ತೆಗೆದುಬಿಟ್ಟು ಆಟ ಆಡೋವಂಥದ್ದು ಅಥವಾ ಅಲ್ಲಿನ ಫೋಟೋಸ್ ನೋಡೋವಂಥದ್ದು, ವೀಡಿಯೋಸ್ ನೋಡೋವಂಥದ್ದು, ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಕೂತ್ಕೊಳ್ತೀವಿ ನಾವು ಅಲ್ವಾ. ಯಾಕೆಂದರೆ ಅಕ್ಕಪಕ್ಕದವ್ರು ಕಿರಿಕಿರಿ ಆಗುತ್ತೆ ಅಂತೇಳಿ. ಸೊ ಇಯರ್ಫೋನ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ನಾವು ಜರ್ನಿ ಸ್ಟಾಪ್ ಆದಮೇಲೆ ನಾವು ಇಳಿಯುವಂಥದ್ದು, ಅಲ್ಲಿವರೆಗೂ ಅಕ್ಕಪಕ್ಕ ಯಾರು ಕೂತಿದ್ದಾರೆ, ಯಾರು ಬಂದರು, ಯಾರು ಹೋದರು ಒಂದು ಗೊತ್ತಾಗೋದಿಲ್ಲ. ಬಟ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿ ಅವ್ರು ಹಂಚ್ಕೊಳ್ತಾ ಹೋಗ್ತಾರೆ. ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತ ಹೇಳಿ. ಮಕ್ಕಳ ಬಗ್ಗೆ ನೋಡಿದ್ವಿ ನಾವು, ಮಕ್ಕಳು ಹಿಡಿಯೋದೇ ಒಂದು ಕಷ್ಟ. ಇನ್ನೊಂದು ಟ್ರೈನಲ್ಲಿ ವಿಂಡೋ ಸೀಟ್, ಓಕೆ, ಕಿಟಕಿ ಪಕ್ಕ ಕೂತ್ಕೊಳ್ಳೋದೇ ಒಂದು ಚೆಂದ. ಆ ಟ್ರೈನ್ ಹೋಗುವಾಗ ಬೇರೆ ಬೇರೆ ಊರುಗಳನ್ನು ತಲುಪುತ್ತೆ, ಕಾಡು, ಬೆಟ್ಟ, ಗುಡ್ಡ, ಕೇವ್ಸ್, ಗುಹೆಗಳ ಮೂಲಕ ಹೋಗುತ್ತೆ. ಅದನ್ನು ನೋಡೋದೇ ಒಂದು ಖುಷಿಯಾಗಿರುತ್ತೆ ಅಲ್ವಾ. ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಇದ್ರ ಬಗ್ಗೆ ಬರಹಗಾರರು ಇದ್ರ ಬಗ್ಗೆ ಹೇಳ್ತಾ ಬರ್ತಾರೆ, ರೈಟ್. ಸೊ ಹಿಯರ್ ದ ಕ್ರ್ಯಾಂಕ್ಸ್ ಅಂದರೆ ಏನು? ಎ ಪರ್ಸನ್ ಹ್ಯಾವಿಂಗ್ ವೆರಿ ಅನ್ಯೂಜುವಲ್ ಆ್ಯಂಡ್ ಸ್ಟ್ರಾಂಗ್ಲಿ ಹೆಲ್ಡ್ ಐಡಿಯಾಸ್. ಓಕೆ, ಸೊ ಅನ್ಯೂಜುವಲ್, ಸ್ವಲ್ಪ ವಿಚಿತ್ರ ಸ್ವಭಾವದ ವ್ಯಕ್ತಿಗಳು, ನಾರ್ಮಲ್ ಅಲ್ಲ ಅವರು, ಅಬ್ನಾರ್ಮಲ್ ಅಂತ ಕೂಡ ಹೇಳೋಕ್ಕಾಗಲ್ಲ ನಮಗೆ. ನೋಡ್ಲಿಕ್ಕೆ ನಮ್ಮ ಹಾಗೆ ಇರ್ತಾರೆ, ರೈಟ್. ದ ಕ್ರ್ಯಾಂಕ್ಸ್ ಇಲ್ಲಿ ಆಲ್ವೇಸ್ ಇನ್ಸಿಸ್ಟರ್ಸ್. ಅವರು ಹೇಗೆ ಅಂತ ಹೇಳಿದ್ರೆ, ಓಪನ್ ದ ವಿಂಡೋಸ್ ಇನ್ ದ ಟ್ರೈನ್ಸ್ ಆನ್ ದ ಬ್ಲಿಕ್ಕೆಸ್ಟ್ ಡೇಸ್. ಓಕೆ, ತುಂಬ ಚಳಿ ಇರುತ್ತೆ, ಚಳಿಗಾಲದಲ್ಲಿ ಅವ್ರು ಹೇಳ್ತಾರೆ ಕಿಟಕಿ ಓಪನ್ ಮಾಡಿ ಅಂತ ಹೇಳಿ. ನಾವೆಲ್ಲ ಚಳಿ ಆಗುತ್ತೆ ಅಂತ ಹೇಳಿ ಕಿಟಕಿ ಕ್ಲೋಸ್ ಮಾಡಿರ್ತೀವಿ, ಬಟ್ ಅವ್ರೇನು ಮಾಡ್ತಾರೆ, ಓಪನ್ ಮಾಡಿ ಅಂತ ಹೇಳ್ತಾರೆ ಇಂಥ ಜನಗಳು. ಅಥವಾ ಬಟ್ ಇನ್ ದ ಹಾಟ್ ಸೀಸನ್ ತುಂಬ ಸೆಕೆ ಆಗ್ತಾ ಇರುತ್ತೆ, ದೇ ಡೋಂಟ್ ಅಲೋ ಎ ವಿಂಡೋ ಟು ಬಿ ಓಪನ್. ತುಂಬ ಸೆಕೆ ಆಗೋದು ಕಿಟಕಿ ಓಪನ್ ಮಾಡಿ ಕೊಡೋದಿಲ್ಲ, ಯಾಕೆಂದ್ರೆ ಅವರು ಚಳಿ ಆಗ್ತಾ ಇರುತ್ತೆ. ಬಹುಶಃ ಮನೆಗಳಲ್ಲಿ ಕೂಡ ನಾವು ಈ ಥರ ನೋಡಿದ್ದೀವಿ, ಒಬ್ಬರಿಗೆ ಫ್ಯಾನ್ ಹಾಕಿದ್ರೆ ಅದು ಚಳಿ, ಓಕೆ, ಇನ್ನೊಬ್ರಿಗೆ ಆಫ್ ಮಾಡಿದ್ರೆ ಅವ್ರಿಗೆ ಸೆಕೆ. ಸೊ ಹೊಂದಾಣಿಕೆ ಬೇಕಲ್ವಾ. ಈ ಕ್ರ್ಯಾಂಕ್ಸ್ಗಳು ಇದನ್ನು ಒಪ್ಪೋದೇ ಇಲ್ಲ. ಸೊ ವಿಚಿತ್ರದವರು ನಮ್ಮ ಅಕ್ಕಪಕ್ಕ ಕೂಡ ನೋಡ್ತೀವಿ, ಬಟ್ ಟ್ರೈನಲ್ಲಿ ಸಿಕ್ಬಿಟ್ರೆ, ಬಸ್ಸಲ್ಲಿ ಸಿಕ್ಬಿಟ್ರೆ ತುಂಬಾ ಸಿಟ್ಟೆ ಬರುತ್ತೆ ಅಲ್ವಾ. ಸೊ ಇದು ಕ್ರ್ಯಾಂಕ್ಸ್. ನೆಕ್ಸ್ಟ್ ಕ್ಯಾರಿಕೇಚರ್, ದ ಇನ್ನೋಸೆಂಟ್ ಟ್ರಾವೆಲರ್ಸ್. ಇನ್ನೂ ಕೆಲವರು ಮುಗ್ಧರಿದ್ದಾರೆ, ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡಿರ್ತಾರೆ, ಅಕ್ಕಪಕ್ಕ ಮಾತಾಡಿದ್ರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಸುಮ್ಮನೆ ಕೂತ್ಕೊಳ್ತಾರೆ ಅಲ್ವಾ. ಇನ್ನು ಗಮ್ಮತ್ತಿನ ವಿಷಯ ಕೇಳಿ ಏನು ಹೇಳ್ತಾರೆ ನಮ್ಮ ರೈಟರ್ ಅಂತ ಹೇಳಿದ್ರೆ, ದ ಇನ್ನೋಸೆಂಟ್ ಟ್ರಾವೆಲರ್ಸ್ ದೇ ಆರ್ ದ ಒನ್ ಹೂ ಆಲ್ವೇಸ್ ಫೈಂಡ್ ದೆಮ್ಸೆಲ್ಸ್ ಇನ್ ದ ರಾಂಗ್ ಟ್ರೈನ್ಸ್. ಟ್ರೈನ್ಗೆ ಅವ್ರು ಎಲ್ಲಿಗೂ ಹೋಗ್ಬೇಕಾಗಿರುತ್ತೆ, ಅವ್ರ ಡೆಸ್ಟಿನೇಷನ್, ಅವ್ರ ಗುರಿ ಬೇರೆ, ಬಟ್ ಯಾವುದೋ ಟ್ರೈನ್ ಹೊತ್ಕೊಂಡ್ಬಿಡ್ತಾರೆ ಅವರು. ಇವರು ಅಂತಹ ಮುಗ್ಧರವರು. ದೇ ನೈದರ್ ಬಾದರ್ ಅಬೌಟ್ ದ ರೈಲ್ವೆ ಟೈಮ್ ಟೇಬಲ್ಸ್ ನಾರ್ ಆಸ್ ದ ರೈಲ್ವೆ ಅಫಿಷಿಯಲ್ಸ್ ಎವರ್ ಫಾರ್ ದ ಅಡ್ವೈಸ್. ಯಾರನ್ನು ಕೇಳೋದಿಲ್ಲ, ಸ್ವಂತ ಬುದ್ಧಿ ಮೇಲೆ ನಂಬಿಕೆ ಅವರಿಗೆ, ಆಯಿತಾ. ರೈಲ್ವೆ ಟೈಮ್ ಟೇಬಲ್, ನಮ್ಮ ಊರಿಗೆ ಹೋಗೋ ಟ್ರೈನು ಎಷ್ಟು ಗಂಟೆಗಿದೆ ಅದು ಫಿಕ್ಸ್ ಇರುತ್ತಲ್ವ ಟೈಮಿಂಗ್ಸು, ಅದನ್ನು ತಲೆ ಕಟ್ಕೊಳ್ಳೋದಿಲ್ಲ. ಅಥವಾ ಅಫಿಷಿಯಲ್ಸ್, ಟ್ರೈನ್ ಆಫೀಸರ್ಸ್ ಇರ್ತಾರೆ, ಆಫೀಸಲ್ಲಿ ಜನ ಇರ್ತಾರೆ, ಅವ್ರನ್ನ ಕೇಳಬೇಕಲ್ವಾ, ಈ ಊರಿಗೆ ಹೋಗೋ ಟ್ರೈನು ಎಷ್ಟು ಗಂಟೆಗೆ ಬರುತ್ತೆ, ಎಷ್ಟು ಗಂಟೆಗೆ ಬಿಡುತ್ತೆ ಇಲ್ಲಿ, ಅದನ್ನಾದ್ರೂ ಕೇಳಬೇಕು. ಇವರು ಅದನ್ನೂ ಕೇಳೋದಿಲ್ಲ. ದೇ ಗೆಟ್ ಇನ್ ಟು ದ ಟ್ರೈನ್ ದಟ್ ಕಮ್ಸ್ ಫಸ್ಟ್. ನಿಂತಿರ್ತಾರೆ ಲಗೇಜ್ ಇಟ್ಕೊಂಡು, ಯಾವುದೋ ಟ್ರೈನ್ ಬಂತು ಹತ್ಕೊಂಡ್ಬಿಡೋದು. ಇನ್ ದ ಮಿಡ್ಸ್ಟ್ ಆಫ್ ಎ ಜರ್ನಿ
ದ ಎನ್ಕ್ವೈರ್ ನೋಡ್ತಾರೆ, ಮುಂದೆ ಹೋಗ್ತಾ ಇದ್ದಾಗೆ ಟ್ರೈನು, ಈ ಟ್ರೈನು ಅವ್ರೂರಿಗೆ ಹೋಗ್ತಾ ಇಲ್ಲ. ಮತ್ತೆ ಗೊತ್ತಾಯಿತು, ಆಗ ಕೇಳ್ತಾರೆ ದ ಎನ್ಕ್ವೈರ್ ವೆದರ್ ದೇ ಆರ್ ಆನ್ ದ ರೈಟ್ ಟ್ರೈನ್ ಆರ್ ನಾಟ್. ಓಹ್, ನಾನು ಈ ಟ್ರೈನ್ ಆ ಊರಿಗೆ ಹೋಗುತ್ತಲ್ವ ಅಂತ ಪಕ್ಕದವ್ರನ್ನ ಕೇಳೋದು. ಆವಾಗ ಅವ್ರು ಹೇಳ್ತಾರೆ ಅಲ್ಲ ಅಂತ ಹೇಳಿ ಏನು ಮಾಡಬೇಕು, ಟ್ರೈನ್ನ ಬಸ್ಸು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕಾಗ ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿದು ಅಲ್ವಾ, ಆಗ ನೆಕ್ಸ್ಟ್ ಸ್ಟೇಷನ್ ಇಳಿದು ಮತ್ತೆ ಇನ್ನೊಂದು ಟ್ರೈನಿಗೆ ಕಾದು ಆ ಟ್ರೈನಲ್ಲಿ ಹೋಗಬೇಕು. ಯೋಚನೆ ಮಾಡಬೇಕು. ಆ ಥರ ಚಂದ ಹೇಳ್ತಾರೆ, ದ ರೈಟರ್ ಹ್ಯಾಸ್ ಆಫನ್ ವಂಡರ್ಡ್. ಆಶ್ಚರ್ಯಪಡ್ತಾರೆ ನಮ್ಮ ಬರಹಗಾರರು, ವೆದರ್ ದೀಸ್ ಪೀಪಲ್ ವಿಲ್ ರೀಚ್ ದೇರ್ ಡೆಸ್ಟಿನೇಷನ್ ಅಂದರೆ ಅವರ ಗುರಿ. ನಿಜವಾಗ್ಲೂ ಇಂಥ ವ್ಯಕ್ತಿಗಳು ಟ್ರೈನ್ ಚೇಂಜ್ ಮಾಡ್ತಾ ಹೋದರೆ, ಕೇಳದೇ ಇದ್ದರೆ ನಿಜವಾಗ್ಲೂ ಅವ್ರ ಊರನ್ನ ತಲುಪ್ತಾರ? ಅದು ತಲುಪೋದಾದ್ರೂ ಎಷ್ಟು ದಿನಕ್ಕೆ ಅವ್ರು ತಲುಪ್ಕೊಳ್ತಾರೆ? ಇಷ್ಟು ಮುಗ್ಧತೆ ಬೇಕಾ? ಬಟ್ ಇಂಥವ್ರು ಇದ್ದಾರೆ. ವಿಚಿತ್ರ ಜನಗಳು ಸಿಗ್ತಾ ಹೋಗ್ತಾರೆ ನಮಗೆ. ಹೀಗೆ ಇನ್ನೊಂದು ವಿಚಿತ್ರ ಕ್ಯಾರೆಕ್ಟರ್ ಬರ್ತಾ ಇದೆ ಈಗ, ದ ಮೈಟಿ ಸ್ಲೀಪರ್ಸ್. ಟ್ರೈನಲ್ಲಿ ಬಸ್ನಲ್ಲಿ ಹತ್ತಿದ ತಕ್ಷಣ ನಿದ್ದೆ ಮಾಡೋಂಥ ನೋಡಿ, ಎಷ್ಟು ಚಂದ ನಿದ್ದೆ ಮಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಮಗು ಇದೆ, ಇವನಿಗೆ ಸ್ವಾ ಕೂಡ ಇಲ್ಲ ಇವನಿಗೆ. ದ ಮೈಟಿ ಸ್ಲೀಪರ್ಸ್. ದ ಆಥರ್ ಎನ್ವೇಸ್ ದ ಮೈಟಿ ಸ್ಲೀಪರ್ಸ್. ಎನ್ವಿ ಅಂದರೆ ಜಲಸ್, ಹೊಟ್ಟೆ ಕಿಚ್ಚು. ನಮ್ಮ ಬರಹಗಾರಿಗೆ ಅವ್ರನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚಾಗತ್ತಂತೆ. ಯಾಕೆಂದರೆ ಒನ್ಸ್ ದೇ ಸೆಟಲ್ ಇನ್ ದರ್ ಸೀಟ್ಸ್, ಒಮ್ಮೆ ಚೇರಲ್ಲಿ ಕೂತ್ಕೊಂಡ ತಕ್ಷಣ ಸೀಟಲ್ಲಿ, ದೇ ಸ್ಲೀಪ್ ಇನ್ ಎ ಮೂಮೆಂಟ್. ಎಷ್ಟು ಬೇಗ ನಿದ್ದೆ ಬರುತ್ತೆ ಅಲ್ವಾ. ನಿದ್ದೆ ಅನ್ನೋದು ಒಂದು ದೇವ್ರ ವರ ಅದು ಅವರಿಗೆಲ್ಲ. ಕೂತ್ಕೊಂಡ ತಕ್ಷಣ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ಎಲ್ರಿಗೂ ಹಾಗೆ ಬರೋದಿಲ್ಲ, ಅದು ದೇವ್ರ ಅದೃಷ್ಟ ಇರಬೇಕು. 2 minutes or so from their destination, they wake up and collect their baggage and go on. ಬ್ರೈನಲ್ಲಿ ಅವ್ರಿಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಇಷ್ಟು ದೂರ ಇಷ್ಟು ಗಂಟೆಗೆ ನನ್ನ ಊರು ಬರುತ್ತೆ, ನನ್ನ ಸ್ಟಾಪ್ ಬರುತ್ತೆ ಅಂತೇಳಿ. ಇನ್ನೊಂದು 1-2 ನಿಮಿಷ ಇರುತ್ತೆ, ಆಗ ಅವ್ರು ಕಂಡುಬಿಡ್ತಾರೆ. ಕಿಟಕಿಯಿಂದ ನೋಡ್ತಾರೆ, ನನ್ನ ಊರು ಹತ್ತಿರ ಇದೆ. ಆಗ ಅವ್ರು ಲಗೇಜ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನೂ ಕರೆದಿದ್ದಾರೆ, ಮಲ್ಕೊಂಡ್ರೆ ಊರು ಮುಂದೆ ಹೋಗಿರುತ್ತೆ, ಊರು ಬಂದು ಮತ್ತೆ ನೆಕ್ಸ್ಟ್ ಸ್ಟಾಪ್ ಹೋಗ್ಬಿಡ್ತಾರೆ. ಆಗ ಎಚ್ಚರ ಆಗುತ್ತೆ ಅವ್ರಿಗೆ. ಮತ್ತೆ ಇಳಿದು ಇನ್ನೊಂದು ಬಸ್ಸಿಗೋ ಟ್ರೈನಿಗೋ ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ. ಸೊ ಎಷ್ಟು ಚಂದ ನಿದ್ದೆ ಬರುತ್ತೆ ಇವರಿಗೆಲ್ಲ. ಅಕ್ಕಪಕ್ಕ ಯಾರು ಕೂತಿದ್ದಾರೆ ಗೊತ್ತಿರೋದಿಲ್ಲ ಅವರಿಗೆ, ಪರಿಚಯದವ್ರು ಬಂದರೂ ಕೂಡ ಗೊತ್ತಿರೋದಿಲ್ಲ. ನಿದ್ದೆ ಮಾಡಿದವ್ರು ಮತ್ತೆ ನಿದ್ದೆ ಮುಗಿಸಿ ಇಳಿಯುವಂಥದ್ದು. ಪ್ರೀಸ್ಲಿ ಕಾಲ್ಸ್ ದೆಮ್ ಆಸ್ ಡಿಸೆಂಡೆಂಟ್ಸ್ ಆಫ್ ದ 7 ಆಫ್ ಇಫೋಸಸ್. ಓಕೆ, ಅವ್ರನ್ನ ಹೋಲಿಕೆ ಮಾಡ್ತಾರೆ. ಸೊ ದ 7 ಆಫ್ ಇಫೋಸಸ್ ಹಾಗಂದ್ರೆ ಏನು? ಇವರು ಇಲ್ಲಿ ರೆಫರೆನ್ಸನ್ನು ಕೊಡೋವಂಥದ್ದು. ಸೊ ಈಗ ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ಹಾಗಂದರೆ ಏನು ಅಂತ ನೋಡ್ಕೊಳ್ತಾ ಹೋಗುವ. ದ ಕೇವ್ ನೋಡಿ, ಇದು ಕೇವ್, ಗುಹೆ ಆಯಿತಾ. ಆ 7 ಜನ, ದ ಸ್ಲೀಪಿಂಗ್ ಆಫ್ 7 ಆಫ್ ಇಫೋಸಸ್ ಅನ್ನೋರು ಈ ಗ್ರೀಕ್ನ ಈ ಕೇವ್ ಗುಹೆ ಒಳಗಡೆ ಮಲಗಿದ್ರಂತೆ. ನೋಡುವ, ಈ ಕೇವ್ ಅಂದರೆ ಏನು, ಇವು 7 ಜನ ಯಾಕೆ ಮಲ್ಕೊಂಡಿದ್ರು ನೋಡುವ. ಇವರು 7 ಜನ ನೋಡಿ, 1 2 3 4 5 6 7, ಎಸ್ 7 ಚಂದ ಗುಹೆ ಒಳಗಡೆ ಇವರು ಮಲಗಿದ್ದಾರೆ. ಸೊ ಇದು ಅವರ ಚಿತ್ರಗಳಿದು. ನೋಡುವ ಯಾಕೆ ಅಂತ ಹೇಳಿ ಒಂದು ರೆಫರೆನ್ಸ್ ಇದೆ ಇಲ್ಲಿ. ಇಟ್ ರೆಫರ್ಸ್ ಟು ದ ಲೆಜೆಂಡ್ ಆಫ್ 7 ನೊಬೆಲ್ ಕ್ರಿಶ್ಚಿಯನ್ಸ್. ಓಕೆ, ನೊಬೆಲ್ ತುಂಬ ಗೌರವಾನ್ವಿತ ನೊಬೆಲ್ ಕ್ರಿಶ್ಚಿಯನ್ಸ್ ಬಗ್ಗೆ ಮಾತಾಡುತ್ತೆ. ಹೂ ಲೀವ್ಡ್ ಇನ್ ಇಫೋಸಸ್, ಅದು ಊರಿನ ಹೆಸರು. ಆ್ಯನ್ ಏನ್ಷಂಟ್ ಗ್ರೀಕ್ ಸಿಟಿ, ಗ್ರೀಕ್ನ ಒಂದು ಸಿಟಿ ಅದು. ಹೂ ವರ್ ಫ್ಲೀಯಿಂಗ್ ದ ಪ್ರೋಸಿಕ್ಯೂಷನ್ ಆಫ್ ಎಂಪರರ್ ಡಿಶಿಸ್. ಓಕೆ, ಎಂಪರರ್ ಅವರ ಕಾಲದಿಂದ ಒಬ್ಬ ಚಕ್ರವರ್ತಿ ಡಿಶಿಸ್, ಅವರಿಂದ ತಪ್ಪಿಸ್ಕೊಂಡು ಓಡಲಿಕ್ಕೆ ಇರ್ತಾರೆ ಅವರು. ಯಾಕೆಂದರೆ ಹಿ ವಾಸ್ ನಾಟ್ ಎ ಕ್ರಿಶ್ಚಿಯನ್. ಕ್ರಿಶ್ಚಿಯನರ ಮಾರಣ ಹೋಮ ಆಗ್ತಾ ಇರತ್ತೆ, ಸಾಯಿಸ್ತಾ ಇರ್ತಾರೆ ಕ್ರಿಶ್ಚಿಯನ್ಸ್ಗಳನ್ನು ಆಯಿತಾ. ಆಗ ಅವ್ರೇನು ಮಾಡ್ತಾರೆ, ಅವರಿಂದ ತಪ್ಪಿಸ್ಕೊಂಡು ಅವರು ಹೋಗಬೇಕು. ದೇ ಟುಕ್ ರೆಫ್ಯೂಜ್ ಇನ್ ದ ಕೇವ್. ಆಗ ಅವ್ರೇನು ಮಾಡಿದ್ರು, ಆ ಗುಹೆ ನಾನು ಚಿತ್ರ ತೋರಿಸ್ದೆ ಅಲ್ವಾ, ಸೊ ಆ ಗುಹೆಯಲ್ಲಿ ಆಶ್ರಯ ಪಡಿತಾರೆ. ಈ ಗುಹೆಯಲ್ಲಿ ಆಯಿತಾ. ಯಾಕೆಂದ್ರೆ ಅವನು ಸಿಕ್ಕಾಕೊಂಡ್ರೆ ಅವನು ಸಾಯಿಸಿಬಿಡ್ತಾನೆ. ಹಾಗೆ ಅವರಲ್ಲಿ ರೆಫ್ಯೂಜಿಂದ ಆಶ್ರಯ ಪಡ್ಕೊಳ್ತಾರೆ. ದ ಎಂಪರರ್ ನೋಯಿಂಗ್ ದಿಸ್, ಆ ಒಂದು ಚಕ್ರವರ್ತಿಗೆ ಗೊತ್ತಾಯಿತು, ಓ ಈ 7 ಜನ ಒಳಗಡೆ ಬಚ್ಚಿಕೊಂಡಿದ್ದಾರೆ ಅಂತೇಳಿ. ಅವನೇನು ಮಾಡೋದ, ಆರ್ಡರ್ ದ ಕೇಸ್ ಟು ಬಿ ಕ್ಲೋಸ್, ಆ ಗುಹೆಯನ್ನು ಮುಚ್ಚಿಸಿ ಬಿಡ್ತಾನೆ. ಅವರಲ್ಲೇ ಒಳಗಡೆ ಸತ್ತೋಗಲಿ, ಗಾಳಿ ನೀರು ಊಟ ತಿಂಡಿ ಇಲ್ಲದೆ ಅನ್ನೋ ಹಾಗೆ. ಬಟ್ ಆ್ಯಸ್ ಎ ಹೆವೆನ್ಲಿ ಇಂಟರ್ವೆನ್ಷನ್ ನೋಡಿ, ಹೆವೆನ್ ಅಂದರೆ ಸ್ವರ್ಗ, ದೇವರು ಒಂದು ಮಧ್ಯೆ ಬಂದು, ದೀಸ್ ನೊಬೆಲ್ ಕ್ರಿಶ್ಚಿಯನ್ಸ್ ಫೆಲ್ ಇನ್ ಟು ಎ ಡೀಪ್ ಸ್ಲೀಪ್ ಫಾರ್ 187 years. ಓಕೆ, ದೇವರು ಮಧ್ಯೆ ಬಂದು ಅವರಿಗೆ ಒಂದು ವರ ಕೊಟ್ಬಿಡುತ್ತೆ. 187 ವರ್ಷ ಅವರು
ಮಲಗಿಬಿಡ್ತಾರೆ. ದೇವರು ವರ ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ಯಾಕೆಂದರೆ ಈಗ ಅಲ್ಲಿಯ ಸರ್ಕಾರ, ರಾಜ ಕ್ರಿಶ್ಚಿಯಾನಿಟಿಯ ವಿರುದ್ಧ ಇದ್ದಾನೆ, ಇವ್ರನ್ನ ಮಲಗಿಸ್ಬಿಡ್ತಾರೆ. ಯಾಕೆಂದರೆ ಇವರು ಕ್ರಿಶ್ಚಿಯಾನಿಟಿಯನ್ನು ಫಾಲೋ ಮಾಡೋವಂಥವ್ರು. 187 ವರ್ಷ ಮಲಗಿಸ್ಬಿಡ್ತಾರೆ ಡೀಪ್ ಸ್ಲೀಪ್, ಗುಹೆಯಲ್ಲಿ. ವರ ಕೊಡ್ತಾನೆ ಅವರಿಗೆ, ಮಲ್ಕೊಂಡ್ಬಿಡ್ತಾನೆ. ವೆನ್ ದ ಕೇವ್ ವಾಸ್ ಓಪನ್, 187 ವರ್ಷ ಆದಮೇಲೆ ಗುಹೆ ಓಪನ್ ಆದಾಗ, ದೀಸ್ ಮೆನ್ ಕೇಮ್ ಟು ನೋ ದಟ್ ಕ್ರಿಶ್ಚಿಯಾನಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದರ್ ಕೌಂಟಿ. ಆಗ ಗೊತ್ತಾಗುತ್ತೆ, ಕ್ರಿಶ್ಚಿಯಾನಿಟಿ ಈಗ ಅವರ ಕೌಂಟಿ, ಅವರ ಜಾಗ, ಅವರ ಊರೇನಿದೆ ಅಲ್ಲಿ ಒಂದು ಮೂಲ ಧರ್ಮ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ಯಾಕೆಂದರೆ ಅವ್ರು ಕ್ರಿಶ್ಚಿಯನ್ ಫಾಲೋ ಅಪ್ ಮಾಡ್ತಾ ಇದ್ರು. ಅವರು ದೇವರು ವರ ಕೊಟ್ಟಿದ್ದು ಯಾಕೆ, ಕ್ರಿಶ್ಚಿಯಾನಿಟಿ ಬಂದ ಮೇಲೆ ಇವರು ಎಚ್ಚರ ಆಗಲಿ ಅಂತ ಹೇಳಿ. ಸೊ ಎಚ್ಚರ ಆಯಿತು ಇವರಿಗೆ. ದ ನರೇಟೆಡ್ ಎ ಸ್ಟೋರಿ ಆ್ಯಂಡ್ ಡೈಡ್. ಅವರ ಕಥೆಯನ್ನು ಹೇಳಿಕೊಂಡು ಮತ್ತೆ ಅವರು ಸತ್ತು ಹೋದರು ಅಲ್ವಾ. 187 ವರ್ಷ ಸತತವಾಗಿ ಇವರು ಮಲಗಿದ್ರು. ಹಾಗೆ ಟ್ರೈನಲ್ಲಿ ಬರೋರು ಕೂಡ ಹಾಗೆ ಅವರ ಸ್ಟಾಪ್ ಬರೋವ್ರಿಗೆ ಹೀಗೆ ಮಲಗಿರ್ತಾರೆ. ಒಂದು ವರ ಅಂತ ಹೇಳಿ ಇಲ್ಲಿ ಹೇಳಲಿಕ್ಕೆ ಆ ರೆಫರೆನ್ಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ ರೈಟರ್. ಅರ್ಥ ಆಯ್ತಾ ಇದು? ಎಸ್. ನೆಕ್ಸ್ಟ್ ಕ್ಯಾರಿಕೇಚರ್, ಸೀ ಫೇರಿಂಗ್ ಮೆನ್. ಸೀ ಫೇರಿಂಗ್ ಮೆನ್ ಅಂದರೆ ಏನು? ರೆಗ್ಯುಲರ್ ಸಿ ವೈಜರ್ ಟ್ರಾವೆಲರ್ಸ್, ಅಂದರೆ ಸಮುದ್ರಯಾನ ಮಾಡೋವಂಥವ್ರು. ಸಮುದ್ರಯಾನ ಮಾಡೋವಂಥವ್ರು ತಿಂಗಳಂಗಟ್ಟಲೆ, ವರ್ಷಾನ್ಗಟ್ಟಲೆ ಅವರು ಸಮುದ್ರದ ಮೇಲೆ ಇರ್ತಾರೆ. ಅಂಥವ್ರು ಏನಾದರೂ ಟ್ರೈನಿಗೆ ಬಂದರೆ ಅಲ್ವಾ, ನಮ್ಮ ಜೊತೆಗೆ ಕೂತ್ಕೊಂಡ್ರೆ ಹೇಗಿರುತ್ತೆ? ದೇ ಆರ್ ಗುಡ್ ಕಂಪ್ಯಾನಿಯನ್ಸ್ ಆನ್ ಎ ರೈಲ್ವೆ ಜರ್ನಿ. ತುಂಬ ಒಳ್ಳೆಯ ಜೊತೆಗಾರರು ಅವರು. ದೇ ಆರ್ ಆಲ್ವೇಸ್ ರೆಡಿ ಫಾರ್ ಎ ಪೈಪ್. ಯಾವಾಗ ಬೇಕಾದರೂ ಸ್ಮೋಕ್ ಮಾಡಲಿಕ್ಕೆ ಅವ್ರು ರೆಡಿ. ಪೈಪ್ ಅಂದರೆ ಸ್ಮೋಕಿಂಗ್ ಸಿಗಾರ್. ಆ್ಯಂಡ್ ಕ್ರ್ಯಾಕ್ ಎ ಜೋಕ್ ವಿತ್ ಎನಿ ಮ್ಯಾನ್. ಯಾಕೆಂದರೆ ಅವರು ಬೋಟ್ನಲ್ಲಿ, ಹಡಗಿನಲ್ಲಿ ಪ್ರಯಾಣ ಮಾಡೋದು ಎಲ್ಲರ ಜೊತೆಗೆ ಬೆರಿಬೇಕಾಗತ್ತೆ. ಹಾಗೆಯೇ ಖುಷಿಯನ್ನು ಅವರು ಹುಟ್ಟಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ಜೋಕ್ ಮಾಡಿಕೊಂಡು ಅವರು ನಗಲಿಕ್ಕೆ, ಸಂತೋಷವಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅಂಥವ್ರು ಏನಾದರೂ ನಮಗೆ ಸಿಕ್ಕಿದ್ರೆ ನಮಗೆ ಖುಷಿಯಾಗಿರ್ತೀವಿ ನಾವು. ದೇ ಟಾಕ್ ಎಂಟರ್ಟೈನಿಂಗ್ ಮ್ಯಾಟರ್. ತುಂಬ ಖುಷಿಯಾಗಿರೋ ವಿಚಾರಗಳನ್ನ ಅವರು ಮಾತಾಡ್ತಾ ಬರ್ತಾರೆ. ಇಂಥವ್ರು ಸಿಕ್ಕಿದ್ರೆ ಸೊ ದೇ ಆರ್ ಕಾಲ್ಡ್ ಆಸ್ ಚಿಟ್ರ್ ಬಾಕ್ಸಸ್. ಓಕೆ, ಮಾತಿನ ಪೆಟ್ಟಿಗೆ ಅಂಥೇಳಿ. ಸೊ ತುಂಬಾ ಮಾತಾಡ್ತಾರೆ, ಬಟ್ ಬೋರ್ ಆಗೋದಿಲ್ಲ ಕೂಡ, ಖುಷಿಯಾಗುತ್ತೆ ಪಕ್ಕ ಇದ್ದವರಿಗೆ. ಇಂಥವ್ರಿದ್ದರೆ ಜರ್ನಿ ಯಾವಾಗ ಶುರು ಆಯಿತು, ಯಾವಾಗ ಮುಗಿದೋಯ್ತು ಗೊತ್ತೇ ಆಗೋದಿಲ್ಲ ನಮಗೆ. ಎಸ್. ಓಕೆ, ವಿ ಗೋ ಟು ನೆಕ್ಸ್ಟ್ ಥಿಂಗ್, ದ ಕಾನ್ಫಿಡೆನ್ಷಿಯಲ್ ಸ್ಟ್ರೇಂಜರ್ಸ್. ಓಕೆ, ಕಾನ್ಫಿಡೆನ್ಷಿಯಲ್ ಸ್ಟ್ರೇಂಜರ್ಸ್ ಒಂಥರ ಏನು ಹೇಳ್ತೀವಿ ನಾವು, ಗುಮ್ಮನ ಹಾಗೆ ಕೂತ್ಕೊಂಡಿರ್ತಾರೆ ಇವರು. ಯಾರನ್ನು ಪರಿಚಯ ಮಾಡ್ಕೊಳ್ಳೋದಿಲ್ಲ, ಯಾರು ಮಾತಾಡೋದಿಲ್ಲ ಅನ್ನೋ ಹಾಗೆ, ಅಥವಾ ಮಾತಾಡಿದ್ರೆ ಕೂಡ ಬೋರ್ ಆಗುತ್ತೆ ಅನ್ನೋ ಹಾಗೆ. ದೇ ಆರ್ ರೇರ್ಲಿ ಸೀನ್ ಆ್ಯಂಡ್ ಕಂಪೇರ್ ಟು ಎ ವೆರಿ ಡಲ್ ಡಾಗ್. ಓಕೆ, ರೇರ್ಲಿ ಇಂಥವ್ರು ಸಿಕ್ಕೋದು ಕಮ್ಮಿ. ಅದಕ್ಕೆ ಆ ಥರ ಏನು ಮಾಡ್ತಾರೆ ಅವ್ರನ್ನ, ಡಲ್ ಡಾಗ್. ಯಾವಾಗಲೂ ನಾಯಿ ಮಲ್ಕೊಂಡೇ ಇರುತ್ತಲ್ವ ಕೆಲವು ನಾಯಿಗಳು, ಅದಕ್ಕೆ ಹೋಲಿಕೆ ಮಾಡ್ತಾರೆ. ದೇ ಟೇಕ್ ಪ್ಲೆಜರ್ ಇನ್ ಟಾಕಿಂಗ್ ಆಫ್ ದೇರ್ ಓನ್ ಇಂಟ್ರೆಸ್ಟ್. ಓಕೆ, ಅವ್ರಿಗೆ ಇಷ್ಟ ಆಗಿದ್ದ ಬಗ್ಗೆ ಮಾತಾಡ್ತಾರೆ ಹೊರತು ಪಕ್ಕ ಕೂತವ್ರಿಗೆ ಏನಾಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಇದೆಯೇ ಇವಾಗ ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು. ಅವ್ರಿಗೆ ಏನು ಇಷ್ಟವೋ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಬಟ್ ವಿಚ್ ಮೇಕ್ಸ್ ದ ಟ್ರಾವೆಲರ್ಸ್ ಟು ಯಾನ್ ಅನ್ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಪಕ್ಕದಲ್ಲಿ ಕೂತವರಿಗೆ ಯಾನ್ ಅಂತ ಹೇಳಿದ್ರೆ ಆಕಳಿಸೋದು, ಆಕಳಿಕೆ ಬರ್ತಾ ಇರುತ್ತೆ, ನಿದ್ದೆ ಬರ್ತಾ ಇರುತ್ತೆ. ಬಟ್ ಹೀ ಈಸ್ ಇನ್ಎವಿಟಬಲ್ ಇನ್ ಟ್ರೈನ್. ಪಕ್ಕ ಕೂತಿರಲ್ವ, ಅನಿವಾರ್ಯವಾಗಿ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಪ್ರಯಾಣ ಮಾಡಬೇಕಾಗುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ಯಾರಿಕೇಚರ್ ಈಸ್ ಅಬೌಟ್ ಆ್ಯಂಡ್ ದ ಎಲ್ಡರ್ಲಿ ಮ್ಯಾನ್. ನೋಡಿ, ಅಜ್ಜ ಚಂದ ಕೂತ್ಕೊಂಡಿದ್ದಾರೆ, ಕಿಟಕಿ ಪಕ್ಕ ಕೂತ್ಕೊಂಡು ಚಂದ ಪುಸ್ತಕ ಓದ್ಕೊಂಡು ಕೂತಿದ್ದಾರೆ. ರೈಟ್. ಎಲ್ಡರ್ಲಿ ಮ್ಯಾನ್, ಅವ್ರ ಬಗ್ಗೆ ಸ್ವಲ್ಪ ನೋಡುವ. ಹೀ ಈಸ್ ಸೀಟೆಡ್ ಇನ್ ಎ ಕಾರ್ನರ್, ನೀಟಡ್ಲಿ ಡ್ರೆಸ್ಸಡ್. ಓಕೆ, ನೀಟ್ ಡ್ರೆಸ್ ಆಗುವಾಗ ಹಾಗೆ ಅವರು ಕೂತಿರ್ತಾರೆ. ಟೊಬ್ಯಾಕೋ ಸ್ಟೈಲ್, ಯಾಕೆಂದರೆ ಅವ್ರಿಗೆ ತಂಬಾಕು ಅಭ್ಯಾಸ ಇರುತ್ತೆ, ಅವ್ರಿಗೆ ಡ್ರೆಸ್ಸು ಸ್ವಲ್ಪ ಕಲೆ ಆಗಿರುತ್ತೆ, ಬಟ್ ಚಂದ ಡ್ರೆಸ್ ಆಗಿ ಕೂತಿರ್ತಾರೆ. ದೆ ಟಾಕ್ ಆ್ಯಂಡ್ ಹಿಸ್ ಟಾಕ್ ವಿಲ್ ಬಿ ಆಫ್ ಆಲ್ ಆಫ್ ಟ್ರೈನ್ಸ್. ಅವರೇನು ಬಗ್ಗೆ ಟ್ರೈನ್ ಬಗ್ಗೆನೇ ಮಾತಾಡೋದು. ಒಂದು ರೀತಿಯಲ್ಲಿ ಅವರು ಟ್ರೈನ್ನ ಎನ್ಸೈಕ್ಲೋಪೀಡಿಯಾ. ಯಾವ ಊರಿಂದ ಟ್ರೈನು ಎಷ್ಟೊತ್ತಿಗೆ ಹೊರಡುತ್ತೆ, ಇಲ್ಲಿಗೆ ಯಾವ ಊರಿಗೆ ಎಷ್ಟೊತ್ತಿಗೆ ಬರುತ್ತೆ, ಅದು ಮುಂದಕ್ಕೆ ಎಷ್ಟು ಕಡೆ ಹೋಗುತ್ತೆ, ಮುಂದೆ ಯಾವ ಊರಿಗೆ ಹೋಗುತ್ತೆ, ಅದು ಎಷ್ಟು ಗಂಟೆಗೆ ರೀಚ್ ಆಗುತ್ತೆ, ಸ್ವಲ್ಪ ಲೇಟ್ ಆದರೆ ಏನು, ಜಂಕ್ಷನ್ಸ್ ಎಲ್ಲಿರುತ್ತೆ, ಸಮಸ್ಯೆಗಳು ಏನು ಬರ್ಬೋದು ದಾರಿಯಲ್ಲಿ, ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಇವ್ರೇನು ಟ್ರೈನ್ ಜರ್ನಿಯಲ್ಲೇನು ಕೆಲಸ ಮಾಡಿದ್ರೆ ಇವರು ಅಂತ ಅಷ್ಟು ಅಕ್ಯುರೇಟಾಗಿ ಎಲ್ಲ ಇನ್ಫಾರ್ಮೇಷನ್ ಇವರಿಗೆ ಗೊತ್ತಿರುತ್ತೆ. ದ ಆಥರ್ ಅಡ್ವೈಸಸ್ ದ ರೀಡರ್ಸ್ ಟು ಬಿ ಅವೇರ್ ಆಫ್ ದ ಎಲ್ಡರ್ಲಿ ಮ್ಯಾನ್. ಅವ್ರ ಬಗ್ಗೆ ಹುಷಾರಾಗಿ ಹೇಳ್ತಾರೆ. ಫಾರ್ he is the ancient mariner of a railway travelers who will hold you with his glittering eye. ನಮಗೆ ಆ ಅಜ್ಜನನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ, ಗಮನಿಸಲೇಬೇಕು. ಅಂಥ ಒಂದು ವ್ಯಕ್ತಿತ್ವ ಅವರಲ್ಲಿರುತ್ತೆ. ಇಲ್ಲಿ ಒಂದು ರೆಫರೆನ್ಸ್ನ ಕೊಡ್ತಾರೆ.
ಏನ್ಷಿಯಂಟ್ ಮರಿನರ್ ಅಂತೇಳಿ. ಸೊ ಇದು ಏನು ನೋಡಿ, ಇಲ್ಲಿ ಅಜ್ಜನ್ ಮುಗಿಸ್ಬಿಡುವ ನಾವು. ಸೊ ಅಂಥವರು ತುಂಬ ಕಾಷಸ್ ಆಗಿ ನಮಗೆ ಪರ್ಫೆಕ್ಟ್ ಒಂದು ಟೈಮ್ ಟೇಬಲ್, ಅವರು ಡಿಸಿಪ್ಲಿನಾಗಿ ಟೈಮ್ ಟೇಬಲ್ನ ಅವ್ರು ಹೇಳ್ತಾರೆ, ಒಂದು ಟೈಮಿಂಗ್ಸ್ ಬಗ್ಗೆ ಪರ್ಫೆಕ್ಟಾಗಿ ಅವ್ರು ಹೇಳ್ತಾರೆ. ಒಂದು ನಾಲೆಜ್ ತುಂಬಾ ಇರುತ್ತೆ ಅವ್ರ ನೋಡಿ ತಿಳ್ಕೊಳ್ಬೇಕು ನಾವು, ರೈಟ್. ಹಾಗೆಯೇ ದ ರೈಮ್ ಆಫ್ ಏನ್ಷಿಯಂಟ್ ಮರಿನರ್, ಇದು ದ ಲಾಂಗೆಸ್ಟ್ ಮೇಜರ್ ಪೋಯಮ್ ಬೈ ಇಂಗ್ಲಿಷ್ ಪೋಯಟ್ ಸ್ಯಾಮ್ಯುಯಲ್ ಟೈಲರ್ ಕಾಲ್ರಿಡ್ಜ್. ಓಕೆ, ಕಾಲ್ರಿಡ್ಜ್ ಬರೆದ ಒಂದು ಪದ್ಯದಲ್ಲಿ ಬರುವ ಒಂದು ಕ್ಯಾರೆಕ್ಟರ್. ಇದು ಬರೋದು 1797 and 98ನಲ್ಲಿ ಆ್ಯಂಡ್ ಪಬ್ಲಿಷ್ ಇನ್ 1798 ಇನ್ ದ ಫಸ್ಟ್ ಎಡಿಷನ್ ಆಫ್ ಲಿರಿಕಲ್ ಬ್ಯಾಲೆನ್ಸ್. ಓಕೆ, ಏಕೆಂದರೆ ಇದು ಪದಗಳು ಕೊಟ್ಟಾಗ ನಮಗೆ ಏನೊಂದು ಗೊತ್ತಿರಬೇಕಲ್ವ, ಅದಕ್ಕೋಸ್ಕರ ಈ ರೆಫರೆನ್ಸನ್ನ ಇಲ್ಲಿ ಕೊಟ್ಟಿರೋವಂಥದ್ದು. ಓಕೆ, ಆ ವ್ಯಕ್ತಿಯನ್ನು, ಪ್ರಾಯದ ವ್ಯಕ್ತಿಯನ್ನು ಅವನಿಗೆ ಹೋಲಿಸುವಂಥದ್ದು. ಓಕೆ, ಬಿಕಾಸ್ ಇಸ್ ಎ ಬಂಡಲ್ ಆಫ್ ನಾಲೆಡ್ಜ್. ಓಕೆ, ಎಸ್, ರೈಟ್. ಸೊ ಇಷ್ಟಾದಮೇಲೆ ಲೆಟ್ ಅಸ್ ಗೋ ಟು ದ ಕನ್ಕ್ಲೂಷನ್. ಸೊ 10 ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಸನ್ನ ನಾವು ನೋಡಿದ್ವಿ. ಓಕೆ, ಈಗ ನಾವು ಎಂಡ್ ಮಾಡ್ತಾ ಇದ್ದೀನಿ, ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಈ ಸೆಷನನ್ನು. ಪ್ರೀಸ್ಲಿ ಹಿಯರ್ ಇನ್ ದಿಸ್ ಎಸ್ಸೆ ಗಿವ್ಸ್ ಡೀಟೇಲ್ಸ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಆನ್ ದ ಟ್ರೈನ್ ಜರ್ನಿ. ಸೊ ಬಹುಶಃ ನಾವು ಪ್ರತಿನಿತ್ಯ ಬಸ್ನಲ್ಲಿ ಓಡಾಡೋದ್ರೆ, ಟ್ರೈನಲ್ಲಿ ಓಡಾಡೋದಾದರೆ ನಮಗೆ ಇಂಥ ಅನುಭವಗಳಾಗಿರುತ್ತೆ. ಅದನ್ನೇ ಒಂದು ಪ್ರಬಂಧ ರೂಪದಲ್ಲಿ ಬರೆದು ನಮಗೆ ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ದಿಸ್ ಹ್ಯಾಪನ್ಸ್ ನಾಟ್ ಓನ್ಲಿ ಇನ್ ದ ಟ್ರೈನ್ ಬಟ್ ಆಲ್ಸೋ ಎವ್ರಿವೇರ್ ವಿ ಟ್ರಾವೆಲ್, ಬಸ್, ಪ್ಲೇನ್, ಎಟ್ಸೆಟ್ರಾ. ಆಲ್ ಆಫ್ ಅಸ್ ಇನ್ ಒನ್ ಆರ್ ದಿ ಅದರ್ ಟೈಮ್ ಹ್ಯಾವ್ ಸೀನ್ ದೀಸ್ ಪೀಪಲ್ ವಿತ್ ಡಿಫ್ರೆಂಟ್ ಫೇಸಸ್ ಅಲ್ವಾ. ಈ ವ್ಯಕ್ತಿಗಳನ್ನು ನಾವು ಭೇಟಿ ಮಾಡಿರ್ತೀವಿ. ಪ್ರೀಸ್ಲಿ ಹ್ಯೂಮರಸ್ಲಿ ಡಿಸ್ಕ್ರೈಬ್ಡ್ ದೀಸ್ ಕ್ಯಾರೆಕ್ಟರ್ಸ್ ಹಿಯರ್. ಸೊ ಇಷ್ಟು ಕ್ಯಾರೆಕ್ಟರ್ಗಳಿದೆ. ಸೊ ನಿಮಗೆ 5 ಮಾರ್ಕಿನ ಪ್ರಶ್ನೆ ಕೂಡ ಇರುತ್ತೆ, 10 ಮಾರ್ಕಿನ ಪ್ರಶ್ನೆಗಳು ಕೂಡ ಇರುತ್ತೆ. ಸೊ ಸ್ವಲ್ಪ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಕ್ಯಾರೆಕ್ಟರ್ಸ್ಗಳು ಬರ್ತಾ ಹೋಗುತ್ತೆ. ನಮಗೆ ಆ ಕ್ಯಾರೆಕ್ಟರ್ಗಳು, ಅವರ ಗುಣಗಳೇನು, ಇದು ನಮಗೆ ತುಂಬಾ ನೆನ್ಪಿಟ್ಕೊಳ್ಬೇಕು. ಅವ್ರು ಏನು ಮಾಡ್ತಾಯಿದ್ರು, ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಬರಹಗಾರರು, ಇದು ನಮಗೆ ತುಂಬಾ ನೆನ್ಪಿಟ್ಕೊಳ್ಳುವಂತಹ ವಿಚಾರಗಳು. ಎಸ್, ಸೊ ಹಿಯರ್ ಗಾಟ್ ಶಾಕ್. ವಾಟ್ ಯು ಸೇ ಅಬೌಟ್ ದಿಸ್? ಸೊ ಇಂಡಿಯನ್ ಟ್ರೈನ್ ಅಲ್ವಾ. ಸೊ ಇದರಲ್ಲಿ ಬಹುಶಃ ಇಷ್ಟೊತ್ತು ನಾವು ಕಥೆಗಳನ್ನು ಹೇಳ್ತಾ ಬಂದ್ವಲ್ಲ 10 ಜನರ ಬಗ್ಗೆ. ಈ 10 ಜನರು ಬಿಟ್ಟಿದ್ದು ಒಂಥರ ಸ್ಪೆಷಲ್ ಆಗಿದೆ. ಯಾಕೆಂತ ಹೇಳಿದ್ರೆ ಅವರು ಜಿ.ಬಿ. ಪ್ರೀಸ್ಲಿ ಅವರು ಇಂಗ್ಲೆಂಡಲ್ಲಿ ಇದ್ದದ್ದು, ಇಂಡಿಯಾದಲ್ಲಿದ್ದರೆ ಬಹುಶಃ ಇನ್ನೇನೋ ಬರೀತಿದ್ರಾ ಅಂತ ಇದನ್ನು ದೃಶ್ಯವನ್ನು ನೋಡಿ. ಓಕೆ, ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ಇದನ್ನು ವಿಡಿಯೋ ನೋಡಿ, ಟೆಕ್ಸ್ಟ್ ಬುಕ್ಕನ್ನು ಓದೋದು ಮಾತ್ರ ಮರಿಬೇಡಿ. ಟೆಕ್ಸ್ಟ್ ಬುಕ್ ಓದಿ ಅದರಲ್ಲಿರೋ ಹಿಂದಿನ ಕ್ವಶನ್ಸನ್ನು ಓದ್ಕೊಳ್ಳಿ. ಯು ಹ್ಯಾವ್ ಟು ರೈಟ್ ಆನ್ಸರ್ಸ್ ಟು ದೆಮ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್.